ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜಯತಿ ಹರಿಣಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುಡಪವಿಷ್ಟಃ ವ್ಯಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸನಯನೋऽಸೋ ಶ್ರೀಪತಿರ್ಮಾನದೋ ನಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದಯಾಲವೇ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯ ಗುರುಗಳ ಸೇವೆ ಮಧ್ವರ ಸೇವೆ. ಪ್ರತಿಯೊಬ್ಬರಿಗೂ ಗುರು ಮಧ್ವರಾಯರ ಹನುಮ ಭೀಮ ಮಧ್ವರ ಮತ್ತು ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಎಲ್ಲರಿಗೂ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡುತ್ತಾ, ಇಡೀ ಜಗತ್ಯಾದ್ಯಂತ ಜಾತ್ಯಾತೀತವಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರ ವಿಶಿಷ್ಟ ರೀತಿಯಲ್ಲಿ ಅವರಿಗೆ ಭಕ್ತಾದಿಗಳಿದ್ದಾರೆ. ಜಗತ್ತಿನಲ್ಲಿ ಎಲ್ಲಿ ಹೋದರೂ ಸಹಿತ ನಿಮಗೆ ರಾಯರ ಭಕ್ತರು ನಿಮಗೆ ಸಿಕ್ಕೇ ಸಿಗ್ತಾರೆ. 4 ವರ್ಣದವರಲ್ಲೂ ಸಹಿತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿಯಾಗಿರುವಂತಹ 4 ವರ್ಣಗಳಲ್ಲಿಯೂ ಸಹಿತ ರಾಘವೇಂದ್ರ ಗುರು ಸಾರ್ವಭೌಮರ ವಿಶಿಷ್ಟ ರೀತಿಯಲ್ಲಿ ಮಹತ್ವ ಇದೆ. ಯಾಕಪ್ಪ ಅಂತಂತಂದರೆ ಕಲಿಯುಗದ ಕಲ್ಪವೃಕ್ಷ ಅಂತಲೇ ಹೆಸರು ತಗೊಂಡು ಎಲ್ಲರಿಗೂ ಆಶ್ಚರ್ಯ, ಏನು ಇವರನ್ನು ಮಾತ್ರ ಮಾಡ್ತಾರೆ, ಬೇರೆಯವ್ರಿಗೆ ಯಾಕೆ ಇಷ್ಟು ಆರಾಧನೆ ಮಾಡೋದಿಲ್ಲ ಅಂತ ಕೆಲವರಲ್ಲಿ ಮನಸ್ಸಿನಲ್ಲಿ ಭಾಳ ತುಂಬ ಇದೆ. ಆದರೆ ಅವರ ಒಂದು ಸ್ಥಾನಕ್ಕೆ ನಾನು ಬರಬೇಕು, ಅವರಷ್ಟೇ ನಮಗೆ ಗೌರವ ಸಿಗಬೇಕು ಅಂತ ತುಂಬ ಅಷ್ಟು ಜನ ಭಾಳ ಹೋರಾಟವನ್ನು ಸಹಿತ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸಹಿತ ರಾಯರ ಸರಿಸಮಾನ ಯಾರಲಿಕ್ಕೂ ಬರಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ವಾಯುದೇವರ ವಿಶೇಷ ಸಾನ್ನಿಧ್ಯ ಅವರಲ್ಲಿ. ಯಾಕೆ ಅಂದರೆ ಸಾಕ್ಷಾತ್ತಾಗಿ ಕರ್ಮಜ ದೇವತೆಗಳಲ್ಲಿ ಇದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಬಹಳ ಅದ್ಭುತವಾಗಿರುವಂಥ ಅವರ ಮಹಿಮೆ, ಅವರ ಮಹಿಮೆಯನ್ನು ಎಷ್ಟು ನಾವು ತಿಳ್ಕೊಂಡ್ರೂ ಸಾಲದು ಅಂತ. ಹೇಗೆ ಒಂದು ಸಮುದ್ರ ಇರುತ್ತದೆಯೋ, ನೀವು ಸಮುದ್ರವನ್ನು ನೋಡಿದ್ರೆ ನಿಮಗೆ ದಡ ಸಿಗೋದಿಲ್ಲ. ಅದೇ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರ ಮಹಿಮೆಯೂ ಅಷ್ಟೇ, ನಿಮಗೆ ಅದಕ್ಕೆ ದಡ ಸಿಗಲಿಕ್ಕೆ ಬಹಳ ಕಷ್ಟ, ಸಿಗೋದೇ ಇಲ್ಲ. ಆದ್ದರಿಂದ ಅವರ ಮಹಿಮೆ ಬಹಳಷ್ಟು ಅಪಾರವಾದಂಥದ್ದು. ಒಂದು ಬೇಕಾದಷ್ಟು ಜನರಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಜನಗಳ ಒಂದು ಪ್ರಶ್ನೆಯೂ ಸಹಿತ, ರಾಯರು ಬೃಂದಾವನವನ್ನು ಪ್ರವೇಶವನ್ನು ಮಾಡಬೇಕಾದರೆ ಯಾವ ವಿಚಾರವನ್ನು ಹೇಳಿ ಹೋದರು ಅಂತ. ಏನು ವಿಚಾರವನ್ನು ಹೇಳಿ ನಮಗೆಲ್ಲ ತಿಳಿಸ್ಕೊಟ್ಟು ಸಜೀವ ಬೃಂದಾವನವನ್ನು ಪ್ರವೇಶವನ್ನು ಮಾಡಿದ್ರು ಅಂತ. ಎಷ್ಟೋ ಜನ ಅಂತಾರೆ ಸಮಾಧಿ ಅದು ಮಾಡಂಗಿಲ್ಲ, ಹೇಳಂಗಿಲ್ಲ ಅದು. ಯಾಕೆ ಅಂದರೆ ಸಮಾಧಿ ಅಂತ ಅನ್ನತಕ್ಕಂಥದ್ದು ಯಾರು ಹೇಳ್ತಾರೆ? ಯಾರು ಮರಣವನ್ನು ಹೊಂದಿರ್ತಾರೋ ಅಲ್ವಾ, ಯಾರು ಮರಣವನ್ನು ಹೊಂದಿ ಪ್ರವೇಶವನ್ನು ಮಾಡ್ತಾರೋ ಅವರಿಗೆ ಸಮಾಧಿ ಅಂತ ಕರೀತಾರೆ. ಇವರು ಮರಣವನ್ನೇ ಹೊಂದಿಲ್ಲ, ಸಜೀವವಾಗಿ ಮರಣವನ್ನು ಹೊಂದಿದ್ದಾರೆ. ಅಂದರೆ ಸಜೀವವಾಗಿ ಬೃಂದಾವನವನ್ನು ಪ್ರವೇಶವನ್ನು ಮಾಡಿದ್ದಾರೆ. ಯಾಕೆ ಅಂತಂತಂದರೆ ಸಜೀವವಾಗಿ ಬೃಂದಾವನವನ್ನು ಪ್ರವೇಶದಲ್ಲಿ ಇದ್ದುಕೊಂಡು ಎಲ್ಲರನ್ನೂ ಸಹಿತ ವಿಶೇಷ ರೀತಿಯಲ್ಲಿ ಸಜೀವವಾಗಿ ಬೃಂದಾವನವನ್ನು ಹೊಂದಿದ್ದಾರಂತೆ. ಬೃಂದಾವನವನ್ನು ಪ್ರವೇಶವನ್ನು ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ದಾರಂತೆ ರಾಘವೇಂದ್ರ ಗುರು ಸಾರ್ವಭೌಮರು. ಬಹಳ ಅದ್ಭುತವಾಗಿ ಗೋಪಾಲದಾಸರು ಅಂತ ನಮಗೆಲ್ಲ ಗೊತ್ತಿರ್ಬೋದು. ಗೋಪಾಲದಾಸರು, ಪುರಂದರದಾಸರು ಮತ್ತು ಗುರುಗೋವಿಂದ ವಿಠಲದಾಸರು, ಈ ರೀತಿಯಾಗಿ ಮಹಾನ್ ದಾಸರಾಯರು, ತ್ಯಾಗರಾಜರು, ಇಂತಹ ದೊಡ್ಡ ದೊಡ್ಡ ದಾಸರುಗಳು ನಮ್ಮ ಇಡೀ ಮನುಕುಲಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗೋಪಾಲದಾಸರು ಈ ವರ್ಣೆಯನ್ನು ಮಾಡ್ತಾರೆ. ರಾಘವೇಂದ್ರ ಗುರು ಸಾರ್ವಭೌಮರು ವೃಂದಾವನಕ್ಕಿಂತ ಪ್ರವೇಶವನ್ನು ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ರಂತೆ. ಆ ಮಾತನ್ನು ಒಂದು ಹಾಡಿನ ಮೂಲಕ ಬಹಳ
ಕೊಂಡಾಡಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಳೋಣ. ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಇರುತಿಪ್ಪ ವಿವರವ ಅರಿತಷ್ಟು ವರ್ಣಿಸುವೆ. ಸ್ಥಿರವಾಗಿ ಮಂತ್ರಾಲಯಪುರ ತುಂಗಾ ತೀರದಿ ಹರಿಭಕ್ತ ಪ್ರಹ್ಲಾದ ವರೆಯಾಗ ಇಲ್ಲಿ ಮಾಡಿ. ಸುರರಿಗಮೃತ ಉಣಿಸೋ ಪರಿಕ್ರಿಯೆ ಮಾಡಿ ಪರಿಶುದ್ಧ ಆದನೆಂದು ಅರಿತು ಈ ಸ್ಥಳದಲ್ಲಿ ಗುರು ರಾಘವೇಂದ್ರರಾಯ ಶರೀರ ಪೂಗಾಡಿಸಿಲ್ಲಿ ಪರಲೋಕ ಸಾಧನಪುರಿ ಪರಿಮಾರ್ತಿಕೊಂಡು ಶ್ರೀಕೃಷ್ಣನ ಚರಣಕ್ಕೆರಗಿ ಸಂತೋಷದಲ್ಲಿ ಧರೆಯ ಮೇಲಿದ್ದ ಜನರ ಪೊರೆಯಬೇಕೆನಲು ಹರಿ ನೋಡಿದ ನಿವರ ಪರಮದಯಾಳುತನವ ಗುರುವಂತ್ಯರ್ಯಾಮಿಯಾಗಿ ವರವ ನೀಡಲು ಜಗಕ್ಕೆ ನರಹರಿ ತಾನೇ ನಿಂದು ಪೂಜೆಯಗೊಂಡು ಸಿರಿವುಳ್ಳ ಕೀರುತಿಯ ಸುರರ ಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನವಾಗಿ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ ವರಿಗೆ ಫಲ ತಂದೀವ ಇಹ ಪರದಲ್ಲಿ ಇನ್ನು ಕರುಣಾಕರ ರಂಗಗೋಪಾಲ ವಿಠಲ ತನ್ನ ಶರಣರ ಪೊರೆವಂಥ ಚರ ಪರಿಯೂ ಉಂಟೆ ಚರಣರ ಪೊರೆವಂಥ ಪರಿಯೂ ಉಂಟೆ. ಪ್ರಹ್ಲಾದನು ಬಿಡದೆ ಇದ್ದರೂ ಅವನ ಭಕ್ತರಿಗೆ ಮೆಚ್ಚಿನರಿಹರು ಸರ್ವಲೋಕಗಳಲ್ಲಿ ಯಶಸ್ಸನ್ನು ಹರದಿ ಮುಕ್ತಿ ನಾಡುವಂತೆ ಅನುಗ್ರಹಿಸುವನಂತೆ. ಪ್ರಹ್ಲಾದರಾಜರಾಗಿದ್ದಾಗ ಎಲ್ಲರಿಗೂ ಸಹಿತ ಭಗವಂತ ಕರಿತಾನಂತೆ, ನೋಡಪ್ಪ ನಿನಗೇನು ಬೇಕೇಳು, ನನ್ನ ಲೋಕವನ್ನು ನಾನು ನಿನಗೆ ಕೊಡ್ತೀನಿ ಅಂತ. ನಾನು ಬರಲ್ಲ ಅಂತಂದಂತೆ. ಏನು ಕೊಟ್ಟರೆ ನೀನು ಬರ್ತೀಯ ಅಂತ ರಾಯರು ಕೇಳ್ತಾರಂತೆ ಪ್ರಹ್ಲಾದರಾಜರಾಗಿದ್ದಾಗ. ಆವಾಗ ನರಸಿಂಹದೇವರು ಈ ರೀತಿಯಾಗಿ ಕೇಳ್ತಾರೆ, ಏನು ಕೊಟ್ಟರೆ ನೀನು ಬರ್ತೀಯ ಅಂತ. ಆವಾಗ ಪ್ರಹ್ಲಾದರಾಜರು ಹೇಳ್ತಾರಂತೆ, ನಾನು ಒಬ್ಬರೇ ಬರೋದಿಲ್ಲ, ಎಲ್ಲರನ್ನ ಕರೆದುಕೊಂಡು ಎಲ್ಲರನ್ನೂ ಹರಿ ಭಕ್ತರನ್ನು ಮಾಡಿಕೊಂಡು ನಾನು ಜೊತೆಗೆ ಬರ್ತೀನಿ ಅಂತ. ಎಂತಹ ದಯಾಲುತ್ವ ನೋಡ್ರಿ. ಯಾರಾದರೂ ಇಲ್ಲಿ ನಮಗೆ ಎಲ್ಲರೂ ಹೊರಗಡೆ ಕರೆದ್ರೆ ನಾವೇನು ಮಾಡ್ತೀವಿ, ಇಲ್ಲ ನಾವು ಒಬ್ಬರು ಹೋಗ್ತೀವಿ, ಯಾರು ಜೊತೆ ಕರ್ಕೊಂಡು ಹೋಗ್ಲಿ ನಮ್ಗೆ ಇಷ್ಟ ಬರಲ್ಲ. ಯಾಕಂದರೆ ನಮ್ಗೆ ಕನ್ಫರ್ಟ್ ಆಗಲ್ಲ, ಅವ್ರು ಹೆಂಗೋ ಇರ್ತಾರೆ ಇವ್ರು ಹೆಂಗೋ ಇರ್ತಾರೆ, ಆದರೆ ನಮಗೆ ಸೆಟ್ ಆಗೋದಿಲ್ಲ. ರಾಯರು ನೋಡ್ರಿ ಎಲ್ಲರನ್ನೂ ಕರೆದುಕೊಂಡು ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತಂದರೆ ಯಾವ ರೀತಿಯಾಗಿ ದಯಾಲುತ್ವ ಶಬ್ದ ಆ ರಾಯರಿಗೆ ತುಂಬ ಸೂಟ್ ಆಗುತ್ತಂತೆ. ಹೇಳ್ತಾರೆ, ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರನ್ನು ಇರುತಿಪ್ಪ ವಿವರವ ಅರಿತಷ್ಟು ವರ್ಣಿಸುವೆ ಅಂತ. ಸಜೀವ ಬೃಂದಾವನ ಆಗೋಕ್ಕಿಂತ ಮುಂಚೆ ಎಷ್ಟೋ ಕ್ರಿಯೆಗಳನ್ನು ಮಾಡಿದರೂ ನನಗೆ ಎಷ್ಟೋ ಗೊತ್ತಿಲ್ಲ, ನನಗೆ ತಿಳಿದಷ್ಟು ಮಾತ್ರ ನಾನು ವರ್ಣನೆ ಮಾಡ್ತೀನಿ ರಾಯರು ಏನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಸ್ಥಿರವಾಗಿ ಮಂತ್ರಾಲಯಪುರ ತುಂಗಾ ತೀರದಿ ಹರಿಭಕ್ತಿ ಪ್ರಹ್ಲಾದ ವರಯಾಗ ಇಲ್ಲಿ ಮಾಡಿ. ವರಯಾಗವನ್ನು ಮಾಡಿದ್ರಂತೆ ಯಾರು? ಪ್ರಹ್ಲಾದರಾಜರು. ರಾಯರು ಎಂತಹ ಯಾಗವನ್ನು ಮಾಡಿದ್ರಂತಪ್ಪ ಅಂತಂದರೆ ವರವಂತಹ ಯಾಗವನ್ನು ಮಾಡಿದ್ರಂತೆ. ಯಾಗ ಅಂದ್ರೇನು? ಹೋಮ. ಹೋಮ ಅಂತಂದ್ರೇನು? ದೇವರಿಗೆ ಆಹುತಿಯನ್ನು ಸಲ್ಲಿಸ್ತಕ್ಕಂಥದ್ದು. ವರ ಯಾಗ ಅಂತಂದರೆ ಇಡೀ ಸದ್ಭಕ್ತ ಜನರಲ್ಲಿ, ಇಡೀ ಮನುಕುಲಕ್ಕೆ, ಇಡೀ ಜಗತ್ತಿಗೆ ಒಳ್ಳೆಯದನ್ನು ಮಾಡೇ ಹೋಗಬೇಕು ಅಂತ ವರಯಾಗವನ್ನು ಮಾಡಿದ್ರಂತೆ. ವರಯಾಗ ನಾನು ಮಾಡ್ತೀನಿ ಅಂತಲೂ ಸಹಿತ ಹೇಳಿದ್ರಂತೆ ರಾಯರು. ಅಂತಹ ಒಂದು ವರ್ಣನೆ ನಮಗಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸುರರಿಗ ಮೃತ ಉಣಿಸಿ ಪರಿಕ್ರಿಯೆ ಮಾಡಿ ಎಲ್ಲರಿಗೂ ಭಗವಂತ ಎಂಬತಕ್ಕಂಥ ಜ್ಞಾನವೆಂಬ ಅಮೃತವನ್ನು ಕೊಟ್ರಂತೆ. ಎಲ್ಲರಿಗೂ ಪ್ರವೇಶವನ್ನು ಮಾಡೋಕ್ಕಿಂತ ಮುಂಚೆ ಪರಿಕ್ರಿಯೆ ಮಾಡಿ ಮತ್ತೆ ಆ ಕ್ರಿಯೆಯನ್ನು ಮಾಡಿ ಪರಿಶುದ್ಧ ಆದನೆಂದು ಅರಿತು ಈ ಸ್ಥಳದಲ್ಲಿ ಗುರು ರಾಘವೇಂದ್ರರಾಯ ಶರೀರ ಪೋಗಾಡಿಸಿಲ್ಲಿ ಪರಲೋಕ ಸಾಧನೆ ಪೂರ್ತಿ ಮಾಡಿಕೊಂಡು ಶ್ರೀಕೃಷ್ಣನ ಚರಣಕ್ಕೆರಗಿ ಸಂತೋಷದಲ್ಲಿ ಅವರು ಹೇಳಿದ್ರಂತೆ, ನಾನು ಬರೀ ಹೋಗ್ತಾ ಇಲ್ಲ, ನಾನು ಸಜೀವ ವೃಂದಾವನದಲ್ಲೇ ಇರ್ತೀನಿ, ಆದರೆ ದೇವರ ಸದಾಕಾಲ ದೇವರ ಆ ಭಕ್ತಿಯಲ್ಲಿ ನಾನು ಆಲರಾಗಿರ್ತೇನೆ ಅಂತ ಹೇಳ್ತಾರಂತೆ ಯಾರು? ರಾಯರು. ಅದರ ಮಾಡಿಕೊಂಡು ನಿಮಗೆಲ್ಲರಿಗೂ ನಾನು ಅನುಗ್ರಹವನ್ನು ಮಾಡ್ತೀನಿ, ಸುಮ್ಮನೆ ನಾನು ಹೋಗೋದಿಲ್ಲ, ಸಜೀವ ವೃಂದಾವನದಲ್ಲಿ ಇದ್ದರೂ ಸಹಿತ ನಾನು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತೀನಿ ಅಂತ ನಮಗೆ ತಿಳಿಸ್ಕೊಡ್ತಾರಂತೆ. ಧರೆಯ ಮೇಲಿದ್ದ ಜನರ ಪರೆಯಬೇಕೆನಲು ಹರಿ ನೋಡಿದ ನಿವರ ಪರಮದಯಾಳುತನವ.
ನೋಡ್ರಿ, ಇಲ್ಲೂ ಸಹಿತ ಪರಮ ದಯಾಳುತ್ವ ಶಬ್ದ ಹಾಕ್ತಾರೆ. ಯಾರಿಗೆ? ರಾಯರಿಗೆ. ಅವರ ದಯಾಳು ಶಬ್ದ ಅಂತಂತಂದರೆ ಬಹಳ ದೊಡ್ಡ ಶಬ್ದ, ಯಾರಿಗೂ ಬರುವಂಥದ್ದಲ್ಲ. ಈಗಿನ ಕಾಲದಲ್ಲಿ ಪರಮ ದಯಾಳುತ್ವ ಯಾರಿಗೂ ಬರುತ್ತೆ? ಯಾರಿಗೂ ಬರಲ್ಲ. ನೋಡ್ರಿ, ಯಾರಾದರೂ ಒಬ್ರು ದಯಾಳುತ್ವ ತೋರಿಸ್ತೀನಿ ಅಂತಂದ್ರೆ ಯಾರು ತೋರಿಸ್ತಾರೆ? ಯಾರು ತೋರಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಅವರಿಗೆ ಅಸೂಯೆ ಅಂತಿವೇ ಅಷ್ಟೇ ಹೊರತು ದಯಾಳುತ್ವ ನಮಗೆ ಯಾರಿಗೂ ಸಹಿತ ಬರೋದು. ಯಾಕೆ ಅಂತಂದರೆ ನಮ್ಮಲ್ಲಿ ಕಲಿಯಾವೇಶ, ಕಲಿಯುಗ, ಒಳ್ಳೆಯ ಬುದ್ಧಿ ಬರೋದೇ ಕಷ್ಟ. ಆಗಿನ ಕಾಲದಲ್ಲಿ ದಯಾಳುತ್ವ ತೋರಿಸಂತೂ ಇನ್ನು ದೂರುಳಿತು. ಅಂತಹದ್ದು ರಾಯರಲ್ಲಿ ಪರಮದಯಾಳುತನವ ಗುರುವಂತರ್ಯಾವಿಯಾಗಿ ವರವ ನೀಡಲು ಜಗಕ್ಕೆ ನರಹರಿತಾನೆನಿಂದು ನಿರಿತು ಪೂಜೆಯಗೊಂಡು. ನಾನು ಅನುಗ್ರಹವನ್ನು ಮಾಡೋದಿಲ್ಲ, ನನ್ನ ಅಂತರ್ಯಾಮಿಯಾಗಿರುವಂಥ ಲಕ್ಷ್ಮೀ ನರಸಿಂಹ ದೇವರು ನಿಮಗೆಲ್ಲರೂ ಅನುಗ್ರಹವನ್ನು ಮಾಡ್ತಾರೆ ಅಂತ ರಾಯರು ತಿಳಿಸ್ಕೊಡ್ತಾರಂತೆ ಬೃಂದಾವನ ಪ್ರವೇಶ ಮಾಡೋಕ್ಕಿಂತ ಮುಂಚೆ. ಸಿರಿವುಳ್ಳ ಕಿರುತಿಯ ಸುರರ ಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ ಮತ್ತಿನೇನು ನಾನು ಸಹಿತ ಇರ್ತೀನಿ ಅಂತ ಹೇಳ್ತಾರಂತೆ. ಸಿರಿವುಳ್ಳ ಕಿರುತಿಯ ಸುರರ ಪಾಲಕ. ಅದಕ್ಕೆ ಭಗವಂತ ಏನು ಮಾಡ್ತಾನಪ್ಪ ಅಂದರೆ ಪಾಲನ ಪೋಷಣಯೋಹೋ ನಾರಾಯಣ ಅಂತ. ಪಾಲನವನ್ನು ಮಾಡ್ತಾನೆ, ಪೋಷಣೆಯನ್ನು ಮಾಡ್ತಾನೆ, ಜೀವವನ್ನು ತೆಗೆಯೋದು ಗೊತ್ತು, ಜೀವವನ್ನು ಉಳಿಸೋದು ಗೊತ್ತು, ಎಲ್ಲದೂ ಸಹಿತ ಗೊತ್ತು ಭಗವಂತನಿಗೆ. ಭಗವಂತನ ಬಗ್ಗೆ ಪರವ ಕೊಂಡಾಡಿದ್ದಾರಂತೆ ರಾಯರು ಪ್ರವೇಶವನ್ನು ಮಾಡೋಕ್ಕಿಂತ ಮುಂಚೆ. ಚಕ್ರಧರ ನಾರಾಯಣ ತಾನೆಯವರ ಸನ್ನಿಧಾನನಾಗಿ ವರಿಗೆ ಫಲ ತಂದೀವ ಇಹ ಪರದಲ್ಲಿ ಇನ್ನು ಕರುಣಾಕರ ರಂಗ ಗೋಪಾಲ ವಿಠಲ ತನ್ನ ಶರಣರ ಪೊರೆವಂತ ಚರ್ಯ ಪರಿಪರಿಯುಂಟೆ. ನಾನು ಪರಿ ಮತ್ತೆ ಮತ್ತೆ ಅವರ ಶರಣಕ್ಕೆ ನಾನು ಹೋಗ್ತೀನಿ, ಮತ್ತೆ ಅವರ ಶರಣಾಗತನಾಗ್ತೀನಿ, ಮತ್ತೆ ಅವರ ನಾನು ಭಕ್ತಿಯನ್ನು ಮಾಡ್ತೀನಿ ಅಂತ ಗೋಪಾಲದಾಸರು ಹೇಳ್ಕೊಂಡಿದ್ದಾರೆ. ಅವರ ಭಕ್ತರಲ್ಲಿ ವಿಶೇಷವಾಗಿರುವಂಥ ನಮಗೆ ಒಂದು ದೊಡ್ಡ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ರಾಯರು ವೃಂದಾವನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಏನನ್ನು ಕೊಟ್ಟಿದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಭಗವಂತನ ಭಕ್ತಿ, ಭಗವಂತನ ಧರ್ಮ ಯಾವುದೇ ಕಾರಣಕ್ಕೂ ಬೆಳಿಕ್ಕೆ ಹೋಗ್ಬಿಡ್ರಿ. ಭಾಗವತ ಧರ್ಮವನ್ನು ಕೇಳಬೇಕಂತ. ನಾವೀನ ಕಾಲದಲ್ಲಿ ಏನು ಕೇಳ್ತೀವಿ? ಕಾರ್ ಕೊಡ್ರಿ, ಮಡದಿ ಕೊಡ್ರಿ, ಮಕ್ಕಳು ಕೊಡ್ರಿ, ದುಡ್ಡು ಕೊಡ್ರಿ, ಕೇಳಬಾರ್ದಂತೆ. ರಾಯರಂಗೆ ಹೇಳಿಲ್ಲ. ರಾಯರೇನು ಕೇಳಿದ್ರು? ಭಾಗವತ ಧರ್ಮವನ್ನು ಕೊಡು, ಹರಿಭಕ್ತಿ ಆಗಿರುವಂಥ ಒಳ್ಳೆ ರಸವನ್ನು ಕೊಡು ಅಂತ. ಈಗಿನ ಕಾಲದಲ್ಲಿ ಏನು ಮಾಡ್ತೀವಿ? ಒಳ್ಳೆ ಪಾನಿಪುರಿ, ಚಾಟ್ ಮಸಾಲ ಕೊಡ್ರಿ ಅಂತ ಕೇಳ್ತೀವಿ. ಹಂಗಲ್ಲ ಅಂತ ಹರಿಕಥಾಮೃತ ಎಂಬತಕ್ಕಂಥ ಅಮೃತ ಸಾರವನ್ನು ಕೊಡು ಅಂತ ಕೇಳಿದ್ರಂತೆ. ಯಾರಪ್ಪ ಅಂದರೆ ರಾಯರು. ಅಂತಹ ದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹಿತ ಈ ವಿಚಾರವು ತಿಳಿಬೇಕು ಅಂತ ವಿಶೇಷವಾಗಿ ಈ ಒಂದು ಉಗಾಭೋಗದ ಮೂಲಕ ಭಗವಂತ ನಮಗೆ ಗೋಪಾಲದಾಸರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು. ಯಾಕಂತಂದರೆ ಗೋಪಾಲದಾಸ ಮೇಡೇಹಂ ಗೋಪಾಲ ಹರಿದರ್ಶನಂ ಹೇಳ್ತಾ ಜಲದೇಷ್ಟ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀದಲ್ಲಿ ವಿಖ್ಯಾತಂ ಜಗನ್ನಾಥ ಗುರುಂಬಜೆ ಅಂತ. ಅವರೆಲ್ಲವರ ದೊಡ್ಡವರ ಒಂದು ವಿಶೇಷವಾಗಿರುವಂಥ ಸನ್ನಿಧಾನ, ಅವರ ಅನುಗ್ರಹವು ಸಹಿತ ನಿಮಗೆಲ್ಲರಿಗೂ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಿ. ಎಲ್ಲರಿಗೂ ಕೆಳಗಡೆ ಕೊಟ್ಟಿರುವಂಥ ಸಂಪರ್ಕದ ಮೂಲಕ ನಿಮಗೆ ಏನೇ ಕಷ್ಟಗಳಿದ್ದರೂ ಸಹಿತ ನಮಗೆ ತಿಳಿಸ್ಕೊಡ್ಬೋದು. ಮತ್ತು ಗ್ರೂಪಿನ ಲಿಂಕನ್ನು ಸಹಿತ ಕೊಡಲಾಗುತ್ತೆ. ಯಾರು ಗ್ರೂಪನ್ನಿಗೆ ಹೋಗ್ತಾರೆ ಅವರಿಗೆ ಆದಷ್ಟು ಬೇಗ ಈ ವಿಡಿಯೋ ಬಂದ ತಕ್ಷಣ ನಿಮಗೆ ಸೇರುತ್ತೆ. ನಿಮ್ಮ ಏನೇ ಕಷ್ಟಗಳಿದ್ದರೂ ಆ ಸಂಪರ್ಕ ಮೂಲಕ ರಾಯರ ಮುಂದೆ ಇಡಿ, ರಾಯರು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇನ್ನೂ ಹೆಚ್ಚು ನಿಮಗೆ ಏನಾದರೂ ಜ್ಞಾನವನ್ನು ಬೇಕಿದ್ರೆ, ಏನಾದರೂ ಪ್ರಶ್ನೆಗಳ ಮೂಲಕ ನಮಗೆ ದಯವಿಟ್ಟು ತಿಳಿಸ್ಕೊಡಿ. ನಿಮ್ಮ ಏನು ಮನಸ್ಸಿನಲ್ಲಿ ಪ್ರಶ್ನೆ ಇದೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದನ್ನು ನಾನು ಯಥಾಶಕ್ತಿ ಯಥಾಮತಿ ನಾನು ಅದನ್ನು ಪರಿಹಾರ ಮಾಡಿಕೊಳ್ಳಿ. ನನಗಂತೂ ಯೋಗ್ಯತೆ ಇಲ್ಲ ರಾಯರ ಬಗ್ಗೆ ಹೇಳಲಿಕ್ಕೆ, ಆದರೂ ಸಹಿತ ನಾನು ಹೇಳ್ತಾ ಇದ್ದೇನೆ. ರಾಯರು ನನ್ನಲ್ಲಿ ನಿಂತು ಹೇಳಿಸ್ತಾ ಇದ್ದಾರೆ. ಆದ್ದರಿಂದ ನೀವೇನು ಪ್ರಶ್ನೆಯನ್ನು ಕೇಳಿದ್ರು ಸಹಿತ ರಾಯರನ್ನು ಕುರಿತು ಮತ್ತು ಅವರನ್ನು ಏನು ಮತಿಯನ್ನು ಬುದ್ಧಿಯನ್ನು ಕೊಡ್ತಾರೋ ಅಷ್ಟು ನಾನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಂಪೂರ್ಣ ಮಧ್ವಾಂತಕದ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.